ನಮಸ್ಕಾರ, ನಾನು ಸಿಂಧು. ಇವತ್ತು ವೈಕುಂಠ ಏಕಾದಶಿಯನ್ನು ಯಾವ ರೀತಿಯಾಗಿ ಆಚರಣೆಯನ್ನು ಮಾಡಿದ್ರು ಅನ್ನೋದನ್ನು ತೋರಿಸ್ತೀನಿ. ಯಾವ ದೇವಸ್ಥಾನ ಇದು ಅನ್ನೋದಾಯಿತು ಅಂದರೆ, ದೇವರ ನರಸೀಪುರ ಅನ್ನುವಂತಹ ಒಂದು ಗ್ರಾಮದಲ್ಲಿರುವಂತಹ ಭೂನೀಲ ಲಕ್ಷ್ಮೀ ಸಮೇತ ರಂಗನಾಥ ಸ್ವಾಮಿ ದೇವಸ್ಥಾನದಲ್ಲಿ ಯಾವ ರೀತಿಯಾದಂತಹ ಆಚರಣೆ ಆಯಿತು, ಯಾವ ರೀತಿ ಸ್ವರ್ಗವನ್ನೇ ಭೂಮಿಗಿಳಿಸಿದ್ರು ಅನ್ನೋದನ್ನು ಈ ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸ್ತೀನಿ. ದೇವರ ದರ್ಶನ ಕೂಡ ಮಾಡಿಸ್ತೀನಿ. ಮೊದಲನೇದಾಗಿ ಈ ದೇವಸ್ಥಾನ ಎಲ್ಲಿ ಬರುತ್ತೆ ಅನ್ನೋದಾಯಿತು ಅಂದರೆ, ಭದ್ರಾವತಿಯಿಂದ ಎಕ್ಸಾಕ್ಟಾಗಿ ಕೋಡಿಹಳ್ಳಿ ರೋಡಲ್ಲಿ ಬರಬೇಕಾಗತ್ತೆ. ಆ ರೋಡಲ್ಲಿ ಬಂದರೆ ನಿಮಗೆ 3 ಕಿಲೋಮೀಟರ್ ಆಗುತ್ತೆ ಈ ದೇವಸ್ಥಾನ. ಇಲ್ಲ ಅಂದರೆ ಬಸವನಗುಡಿ ದಾರಿಯಲ್ಲಿ ಕೂಡ ಬರ್ಬೋದು. ಅಂತರಂಗಿ ಪೋಸ್ಟ್ ಬರುತ್ತೆ. ಇದು ದೇವ್ರ ನರಸೀಪುರ ಅಂತರಂಗಿ ಪೋಸ್ಟ್ ಭದ್ರಾವತಿ. ನೀವು ಭದ್ರಾವತಿಯಲ್ಲಿ ಸುಮಾರಷ್ಟು ದೇವಸ್ಥಾನಗಳಿಗೆ ಹೋಗ್ತೀರಾ, ಬಟ್ ಅಲ್ಲಿ ತುಂಬ ರಶ್ ಇದೆ, ಮಕ್ಕಳು ಕರ್ಕೊಂಡು ಅಥವಾ ವಯಸ್ಸಾದವರು ನಮ್ಮ ಕೈಲಾಗಲ್ಲ ಅನ್ನೋದಕ್ಕೆ ಈ ದೇವಸ್ಥಾನ ತುಂಬ ಸುಂದರವಾಗಿ ತುಂಬ ಚೆನ್ನಾಗಿ ವೈಕುಂಠ ಏಕಾದಶಿನ ಆಚರಣೆ ಮಾಡಿದ್ದಾರೆ. ಎಲ್ಲರೂ ಬಂದು ಆರಾಮಾಗಿ ದೇವ್ರ ದರ್ಶನನ ನೆಮ್ಮದಿಯಾಗಿ ಮಾಡಿ ಹೋಗ್ಬೋದು. ಏನಂದರೆ ಯಾವುದೇ ದೇವ್ರ ಹತ್ರ ನಾವು ಯಾವುದೇ ದರ್ಶನಕ್ಕೆ ಹೋಗಲಿ, ಯಾವುದೇ ಒಂದು ಹಬ್ಬ ಏನೇ ಒಂದು ಮಾಡಲಿ, ನಾವು ಯಾವಾಗ ನೆಮ್ಮದಿಯನ್ನು ಕಾಣ್ತೀವಿ ದೇವ್ರ ಹತ್ರ ಹೋಗಿ, ಅದನ್ನು ದರ್ಶನನ ತುಂಬ ಸೂಕ್ತ ಅಂತ ಹೇಳ್ಬೋದು. ಯಾಕಂದರೆ ತುಂಬ ಗಡಿಬಿಡೀಲಿ ಹೋಗ್ತೀವಿ, ಅಲ್ಲಿ ಸಿಕ್ಕಾಪಟ್ಟೆ ರಶ್ ಇರುತ್ತೆ, ದೂಕ ಆಡ್ತಿರ್ತಾರೆ, ದೇವ್ರನ್ನ ನೋಡೋಕ್ಕಾಗಲ್ಲ, ನಮ್ಮ ಮನಸ್ಸಲ್ಲಿರೋದೇನು ಹೇಳ್ಕೊಳೋದಕ್ಕಾಗಲ್ಲ. ಹೋಗ್ಲಿ ದೇವ್ರ ಅಲಂಕಾರ ನೋಡಲಿಕ್ಕೂ ಕೂಡ ಬಿಡೋದಿಲ್ಲ. ಅಂಥ ನೂಕು ನುಗ್ಲಿಕ್ಕಿಂತ ನಮ್ಮೂರು ದೇವಸ್ಥಾನ ಎಷ್ಟು ಚಂದ ಸುಂದರ ಅಲ್ವಾ? ಎಷ್ಟೊಂದು ಎಫರ್ಟ್ ಹಾಕಿ ಮಾಡಿದ್ದಾರೆ ಅಂತ ನಿಜ ಖುಷಿ ಆಯಿತು. ತುಂಬ ಚೆನ್ನಾಗಿತ್ತು, ಅಲಂಕಾರದಿಂದ ಹಿಡಿದು ದೇವ್ರ ದರ್ಶನ, ಪ್ರಸಾದ ಎಲ್ಲದೂ ಕೂಡ. ಆ ಪ್ರಸಾದ ಅಂದಾಗ ನಾನು ಮೆನ್ಷನ್ ಮಾಡಲೇಬೇಕು, ಇವ್ರ ಹೆಸರು ಜಗನ್ನಾಥ್ ಭಟ್ರು ಅಂತ ಹೇಳಿ ಇಲ್ಲಿ ಅರ್ಚಕರು. ಇವ್ರು ಮಾಡೋ ಪ್ರಸಾದಕ್ಕೆ ಅಂತಲೇ ನಾವು ಧನುರ್ಮಾಸ ಮಾಡ್ತಿದ್ವಿ ಅಂತ ಅನಿಸುತ್ತೆ. ನಾವು ಅವಾಗೆಲ್ಲ ಕಾಲೇಜ್ ಡೇಸಲ್ಲೆಲ್ಲ ಧನುರ್ಮಾಸ ಮಾಡೋಕ್ಕೆ ಹೋಗ್ತಿದ್ದಿದೆ ಇವ್ರು ಕೊಡೋ ಪ್ರಸಾದದ ರುಚಿಗೆ. ಅಷ್ಟು ಚೆನ್ನಾಗಿರುತ್ತೆ ಪ್ರಸಾದ. ಆ್ಯಂಡ್ ಈ ದೇವಸ್ಥಾನದ ಎಲ್ಲ ಅಲಂಕಾರದ ಕ್ರೆಡಿಟ್ ಕೂಡ ಅವರಿಗೆ ಹೋಗಬೇಕು, ಜಗನ್ನಾಥ್ ಭಟ್ರಿಗೆ. ಅವರಿಗೆ ಸಹಕಾರ ಮಾಡಿದ ಎಲ್ರಿಗೂ ಕೂಡ ಧನ್ಯವಾದನ ನಾನು ಈ ವಿಡಿಯೋ ಮೂಲಕ ತಿಳಿಸ್ತೀನಿ. ಯಾಕಂದರೆ ಒಬ್ಬರಿಂದ ಯಾವುದೂ ಕೂಡ ಕಂಪ್ಲೀಟ್ ಆಗಲ್ಲ. ಸೊ ಇದು ಕೂಡ ಅಷ್ಟೇ, ಒಬ್ಬರಿಂದ ಆಗಿಲ್ಲ, ಅವರಿಗೆ ಎಲ್ಲರೂ ಸಹಕಾರ ಕೊಟ್ಟಿರೋದ್ರಿಂದ ಈ ಕಾರ್ಯಕ್ರಮ ಇಷ್ಟು ಸುಂದರವಾಗಿ ಬಂತು. ನಮ್ಮೂರಲ್ಲಿ ಒಂಥರ ಸ್ವರ್ಗನೇ ಭೂಮಿಗಿಳಿತು ಅಂತಾರಲ್ಲ, ಆ ಮಾತಿಗೆ ತಕ್ಕಂಗೆ ಧರೆಗಿಳಿಸ್ಬಿಟ್ರು ಅಂತಲೇ ಹೇಳ್ಬೋದು. ದೇವರು ನಮ್ಮ ಎದುರಿಗೆ ನಿಂತ್ಕೊಂಡು ಕೂತ್ಕೊಂಡು ನಮ್ಮ ಕಷ್ಟ ಸುಖನ ಕೇಳೋಕ್ಕೆ ನಮ್ಮೂರಿಗೆ ಬಂದಿದ್ದಾರೆ. ತುಂಬ ಖುಷಿಯಾಯಿತು. ಈ ವೈಕುಂಠ ಏಕಾದಶಿ ದಿನ ಸ್ವರ್ಗಲೋಕದಿಂದ ದೇವರು ದೇವತೆಗಳು ಭೂಲೋಕಕ್ಕೆ ಬರ್ತಾರೆ ಅಂತ ಹೇಳ್ತಾರೆ. ಬಟ್ ಆ ಮಾತು ನಮ್ಮೂರಲ್ಲಿ ನಿಜ ಆಗಿತ್ತು. ತುಂಬ ಚೆನ್ನಾಗಿತ್ತು, ಎಲ್ಲ ಅಲಂಕಾರ ಇರ್ಬೋದು, ತುಂಬ ಚೆನ್ನಾಗಿತ್ತು ಎಲ್ಲದೂ ಕೂಡ. ಸೊ ನಾವು ಹೋದ್ವಿ, ದೇವ್ರ ದರ್ಶನ ಎಲ್ಲ ಮಾಡಿದ್ವಿ. ದೇವ್ರ ದರ್ಶನ ಆದಮೇಲೆ ದೇವ್ರ ದರ್ಶನ ಖಂಡಿತವಾಗ್ಲೂ ಫಸ್ಟ್ ಆಗಲಿಲ್ಲ, ಫಸ್ಟ್ ಅಲಂಕಾರನ ನೋಡಿದ್ವಿ. ಅದರ ನಂತರ ರಥ ಸೇವೆ ನಡೀತು. ಊರನ್ನು ದೇವರನ್ನ ಒಂದು 3 ಪ್ರದಕ್ಷಿಣೆ ತೊಗೊಬಂದು ಪಟ್ಟಕ್ಕೆ ಏರಿಸಿ ಕೂರಿಸಿದ್ರು ದೇವರನ್ನು. ತುಂಬ ಕೆಲವೊಬ್ಬರು ಮನಸ್ಸಲ್ಲಿ ಕೊರಗ್ತಾ ಇರ್ತಾರೆ, ಅಯ್ಯೋ ನಮ್ಮೂರಲ್ಲಿ ಈ ಥರ ದೇವಸ್ಥಾನ ಇಲ್ಲ, ನನಗೆ ಹೋಗೋಕ್ಕಾಗಲ್ಲ, ತುಂಬ ದೂರ ಆಗುತ್ತೆ, ನಾನು ಈ ಸಲ ವೈಕುಂಠ ಏಕಾದಶಿಗೆ ಯಾವ ದೇವಸ್ಥಾನಕ್ಕೆ ಹೋಗೋಕ್ಕಾಗಿಲ್ಲ, ಏನು ಮಾಡೋದು, ನಮಗೆ ಲಕ್ಕಿಲ್ಲ ಆ ಥರ. ಸೊ ಆ ಥರ ಏನೂ ಇಲ್ಲ ಅಂತ ಅನ್ಕೋತೀನಿ. ನಮ್ಮ ಆತ್ಮವೇ ದೇವರು ಅಂತ ಹೇಳ್ತಾರಲ್ಲ, ಹಾಗೆ ನಮ್ಮೊಳಗೆ ಪರಮಾತ್ಮ ಇದ್ದಾನೆ. ನಮ್ಮೊಳಗಿನ ಶಕ್ತಿಯನ್ನು ನಾವು ಪ್ರಚೋದನೆ ಮಾಡಿದ್ರೆ ನಮ್ಮೊಳಗೆ ಭಗವಂತ ಸಿಗ್ತಾನೆ ಅನ್ನೋಂಥ ಒಂದು ಮಾತನ್ನು ನಾನು ಈ ಟೈಮಲ್ಲಿ ನೆನಪಿಸ್ಕೊತೀನಿ. ದೇವರ ದರ್ಶನ ಎಲ್ಲರೂ ಭಕ್ತಿಯಿಂದ ಬೇಡ್ಕೊಳ್ಳೋಣ ನಮ್ಮ ಮನಸ್ಸಲ್ಲಿರೋ ಇಚ್ಛೆಗಳನ್ನು. ತುಂಬ ಸುಂದರವಾಗಿ ಮೂಡಿಬಂತು ಪೂಜೆ ಕೂಡ. ಎಷ್ಟು ಅಂದರೆ ನಾವೆಲ್ಲಿದ್ದೀವಿ ಅನ್ನೋದನ್ನೇ ಮರೆಯೋಷ್ಟರ ಮಟ್ಟಿಗೆ ಸಂಗೀತ ವಾದ್ಯಗಳಿಂದ ನಮ್ಮ ಮನಸ್ಸನ್ನು ಸ್ವರ್ಗಲೋಕದವರೆಗೆ ತೇಲಿಸ್ಬಿಟ್ರು.
ಗೋವಿಂದ ಗೋವಿಂದ. ಎಲ್ಲರ ಮನಸ್ಸಲ್ಲಿರುವಂತಹ ಇಚ್ಛೆಗಳು ಕೂಡ ಈಡೇರಲಿ ಅಂತ ನಾನು ಕೂಡ ಆ ಭಗವಂತನಲ್ಲಿ ಕೇಳ್ಕೊತೀನಿ. ಎಲ್ಲರೂ ಆಸೆ ಪಟ್ಟಕ್ಕೆ ಎಲ್ರಿಗೂ ಅವರವರ ಕೋರಿಕೆಗಳು ಈ ವರ್ಷ ಈಡೇರಲಿ. ಸ್ವರ್ಗ ಲೋಕಕ್ಕೆ ನಾವು ಹೋಗೋದಲ್ಲ, ನಾವಿರೋ ಜಾಗನೇ ಸ್ವರ್ಗ ಮಾಡುವಂತಹ ಶಕ್ತಿ ಆ ಭಗವಂತನಲ್ಲಿದೆ. ಸೊ ಇದು ಇಲ್ಲಿ ಮಾಡಿರುವಂತಹ ಅಲಂಕಾರ ಸ್ವರ್ಗದ ಬಾಗಿಲಿಗೆ ಹೋಗ್ತೀವಿ ಅಂತವೆಲ್ಲ, ಹಾಗೆ ಬಗ್ಗಿ ತಲೆ ಬಾಗಿ ಎಲ್ಲೇ ಆದರೂ ಅಷ್ಟೇ ಅಲ್ವಾ, ನಾವು ದೇವರಿಗೆ ಅಥವಾ ಹಿರಿಯರಿಗೆ ನಮ್ಮಲ್ಲಿ ಸಂಸ್ಕಾರ ಇದ್ದು ತಲೆ ಬಾಗಿ ನಡೆದರೆ ಭಗವಂತನ ದರ್ಶನ, ಭಗವಂತನ ಸಾನ್ನಿಧ್ಯ ಸಿಕ್ಕೇ ಸಿಗುತ್ತೆ. ಅಷ್ಟೆಲ್ಲ ನೀನು ಬೆಳಗ್ಗೆನೇ ಎದ್ದು ಕಷ್ಟಪಟ್ಟು ಅನ್ನೋದಕ್ಕಿಂತ ಇಷ್ಟಪಟ್ಟು ಭಕ್ತಿಯಿಂದ ಹೋಗಿ ಈ ದೇವರ ಅಲಂಕಾರನ ನೋಡ್ತಾ ನಿಲ್ಲೋದ್ರಲ್ಲಿ ಇದೆಯಲ್ಲ ಸುಖ, ಆ ಸುಖದ ಮುಂದೆ ಬೇರೆ ಏನೂ ಇಲ್ಲ ಅಂತ ಹೇಳ್ಬೋದು. ಇಲ್ಲದ್ನಲ್ಲ ನಾನು ಅವಾಗಲೇ ಏನೇನೋ ಕೇಳ್ಕೋಬೇಕು ಅಂತಿದ್ದೆ, ಕೊನೆಯದಾಗಿ ನೀನೊಬ್ಬ ಇರಪ್ಪ ನನ್ನ ಜೊತೆ ಸಾಕು ಅಂತ ಕೇಳ್ಕೊಂಡು ಬಂದೆ. ಅಷ್ಟು ನೆಮ್ಮದಿಯಾಗಿತ್ತು ದರ್ಶನ. ಸೊ ದರ್ಶನ ಮುಗಿದ ಮೇಲೆ ಇನ್ನೇನು ಹೇಳಿ, ಮಂಗಳಾರತಿ ತಗೊಂಡು ಪ್ರಸಾದ ತಿನ್ಕೊಂಡು ಹೋಗೋದು ಅಷ್ಟೆ. ಮತ್ತೆ ಸಿಗುವ, ಬಾಯ್.